ಭಾರತೀಯ ಸೇನೆಗೆ ಸೂರ್ಯಾಸ್ತ ರಾಕೆಟ್ ಲಾಂಚರ್ ಸೇರ್ಪಡೆ ಆಗುವುದಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರೋದು. ಹಾಗಾದ್ರೆ ಇದರ ವಿಶೇಷತೆ ಜೊತೆಗೆ ಇದು ಕಾರ್ಯಾಚರಣೆ ಹೇಗೆ ಮಾಡುತ್ತೆ, ಇಂಥದ್ದೆಲ್ಲ ಪ್ರಶ್ನೆಗಳಿರುತ್ತೆ. ಈ ವರದಿಯಲ್ಲಿ ಡೀಟೇಲ್ಸ್ ಇದೆ, ನೋಡ್ಕೊಂಡ್ಬನ್ನಿ. ಹೆಮ್ಮೆಯ ಸೇನೆಗೆ ಸೂರ್ಯಾಸ್ತ್ರ ಬಲ. ಆತ್ಮನಿರ್ಭರ ಭಾರತದ ಕನಸಿಗೆ ಮತ್ತೊಂದು ಗರಿ. ಎಸ್, ಬ್ಯಾಲಿಸ್ಟಿಕ್ ಮಿಸೈಲ್ ಆಯ್ತು, ಕ್ರೂಸ್ ಮಿಸೈಲ್ ಕೂಡ ಆಯ್ತು. ಇದೀಗ ಭಾರತೀಯ ಸೇನೆಗೆ ಸೂರ್ಯಾಸ್ತ್ರ ರಾಕೆಟ್ ಲಾಂಚರ್ ಸೇರ್ಪಡೆಯಾಗಲಿದೆ. ಪುಣೆ ಮೂಲದ ಎನ್ಐಬಿಇ ಲಿಮಿಟೆಡ್ ಕಂಪನಿಯು ಇಸ್ರೇಲ್ನ ಎಲ್ಬಿಟಿ ಸಿಸ್ಟಮ್ ಸಹಯೋಗದೊಂದಿಗೆ ಈ ಲಾಂಚರ್ ಅನ್ನು ಅಭಿವೃದ್ಧಿಪಡಿಸಿದೆ. ಇಷ್ಟೇ ಅಲ್ಲ, ಆತ್ಮನಿರ್ಭರ ಭಾರತದ ಕನಸಿಗೆ ಮತ್ತೊಂದು ಗರಿ ಮೂಡಿದೆ. ಈ ತಿಂಗಳ ಆರಂಭದಲ್ಲಿ ಸೂರ್ಯಾಸ್ತ್ರ ಲಾಂಚರ್ಗಳ ಒಪ್ಪಂದಕ್ಕಾಗಿ ಖಾಸಗಿ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು. ಇದಲ್ಲದೆ ಜನವರಿ 26ರಂದು ಕರ್ತವ್ಯ ಪಥದಲ್ಲಿ ಇದರ ಪ್ರದರ್ಶನವನ್ನೂ ಸಹ ಮಾಡಲಾಗಿತ್ತು. ಇನ್ನೇನು ಕೆಲವೇ ದಿನಗಳಲ್ಲಿ ಲೈವ್ ಫೈರ್ ಪ್ರದರ್ಶನಕ್ಕೆ ಸಜ್ಜಾಗ್ತಿವೆ. ಸೂರ್ಯಾಸ್ತ್ರದ ವಿಶೇಷತೆ ಏನು? ಸೂರ್ಯಾಸ್ತ್ರವು ಮೇಡ್ ಇನ್ ಇಂಡಿಯಾದ ದೀರ್ಘ ಶ್ರೇಣಿಯ ರಾಕೆಟ್ ಲಾಂಚರ್ ವ್ಯವಸ್ಥೆಯಾಗಿದೆ. ಇದು ಸುಮಾರು 300 ಕಿಲೋಮೀಟರ್ ವರೆಗಿನ ಆಕಾಶದಂಚಿನಿಂದ ಬರುವಂತಹ ಮಿಸೈಲ್ಗಳನ್ನ ಹೆಚ್ಚು ನಿಖರತೆಯಿಂದ ಹಿಮ್ಮೆಟ್ಟಿಸುವ ಶಕ್ತಿಯನ್ನು ಹೊಂದಿದೆ. ಇದಕ್ಕೆ ಪೂರಕವಾಗಿ ಇಸ್ರೇಲ್ ನಿರ್ಮಿತ ಎಲ್ಬಿಟ್ ಪ್ಲಸ್ ಟೆಕ್ನಾಲಜಿಯು ಪೂರಕವಾಗಿ ಸಹಕಾರಿಯಾಗಲಿದೆ. ಇದರ ಅವಶ್ಯಕತೆಯು ನಮ್ಮ ಭಾರತೀಯ ಸೇನೆಗೆ ಅಷ್ಟೇ ಮುಖ್ಯವಾಗಿದೆ. ಯಾಕಂದ್ರೆ ರಕ್ಷಣಾ ಸ್ವಾಧೀನ ಮಂಡಳಿಯು ಭಾರತೀಯ ಸೇನೆಗೆ ತುರ್ತು ಖರೀದಿ ಅಧಿಕಾರವನ್ನು ವಿಸ್ತರಿಸಿ ಈ ಲಾಂಚರ್ಗಳನ್ನು ಖರೀದಿಸಲು ಅವಕಾಶ ನೀಡಿತು. ಭಾರತೀಯ ಸೇನೆಗೆ ಸೂರ್ಯಾಸ್ತ ರಾಕೆಟ್ ಲಾಂಚರ್ ಸೇರ್ಪಡೆ ಆಗುವುದಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರೋದು. ಹಾಗಾದ್ರೆ ಇದರ ವಿಶೇಷತೆ ಜೊತೆಗೆ ಇದು ಕಾರ್ಯಾಚರಣೆ ಹೇಗೆ ಮಾಡುತ್ತೆ, ಇಂಥದ್ದೆಲ್ಲ ಪ್ರಶ್ನೆಗಳಿರುತ್ತೆ. ಈ ವರದಿಯಲ್ಲಿ ಡೀಟೇಲ್ಸ್ ಇದೆ, ನೋಡ್ಕೊಂಡ್ಬನ್ನಿ. ಹೆಮ್ಮೆಯ ಸೇನೆಗೆ ಸೂರ್ಯಾಸ್ತ್ರ ಬಲ. ಆತ್ಮನಿರ್ಭರ ಭಾರತದ ಕನಸಿಗೆ ಮತ್ತೊಂದು ಗರಿ. ಎಸ್, ಬ್ಯಾಲಿಸ್ಟಿಕ್ ಮಿಸೈಲ್ ಆಯ್ತು, ಕ್ರೂಸ್ ಮಿಸೈಲ್ ಕೂಡ ಆಯ್ತು. ಇದೀಗ ಭಾರತೀಯ ಸೇನೆಗೆ ಸೂರ್ಯಾಸ್ತ್ರ ರಾಕೆಟ್ ಲಾಂಚರ್ ಸೇರ್ಪಡೆಯಾಗಲಿದೆ. ಪುಣೆ ಮೂಲದ ಎನ್ಐಬಿಇ ಲಿಮಿಟೆಡ್ ಕಂಪನಿಯು ಇಸ್ರೇಲ್ನ ಎಲ್ಬಿಟಿ ಸಿಸ್ಟಮ್ ಸಹಯೋಗದೊಂದಿಗೆ ಈ ಲಾಂಚರ್ ಅನ್ನು ಅಭಿವೃದ್ಧಿಪಡಿಸಿದೆ. ಇಷ್ಟೇ ಅಲ್ಲ, ಆತ್ಮನಿರ್ಭರ ಭಾರತದ ಕನಸಿಗೆ ಮತ್ತೊಂದು ಗರಿ ಮೂಡಿದೆ. ಈ ತಿಂಗಳ ಆರಂಭದಲ್ಲಿ ಸೂರ್ಯಾಸ್ತ್ರ ಲಾಂಚರ್ಗಳ ಒಪ್ಪಂದಕ್ಕಾಗಿ ಖಾಸಗಿ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು. ಇದಲ್ಲದೆ ಜನವರಿ 26ರಂದು ಕರ್ತವ್ಯ ಪಥದಲ್ಲಿ ಇದರ ಪ್ರದರ್ಶನವನ್ನೂ ಸಹ ಮಾಡಲಾಗಿತ್ತು. ಇನ್ನೇನು ಕೆಲವೇ ದಿನಗಳಲ್ಲಿ ಲೈವ್ ಫೈರ್ ಪ್ರದರ್ಶನಕ್ಕೆ ಸಜ್ಜಾಗ್ತಿವೆ. ಸೂರ್ಯಾಸ್ತ್ರದ ವಿಶೇಷತೆ ಏನು? ಸೂರ್ಯಾಸ್ತ್ರವು ಮೇಡ್ ಇನ್ ಇಂಡಿಯಾದ ದೀರ್ಘ ಶ್ರೇಣಿಯ ರಾಕೆಟ್ ಲಾಂಚರ್ ವ್ಯವಸ್ಥೆಯಾಗಿದೆ. ಇದು ಸುಮಾರು 300 ಕಿಲೋಮೀಟರ್ ವರೆಗಿನ ಆಕಾಶದಂಚಿನಿಂದ ಬರುವಂತಹ ಮಿಸೈಲ್ಗಳನ್ನ ಹೆಚ್ಚು ನಿಖರತೆಯಿಂದ ಹಿಮ್ಮೆಟ್ಟಿಸುವ ಶಕ್ತಿಯನ್ನು ಹೊಂದಿದೆ. ಇದಕ್ಕೆ ಪೂರಕವಾಗಿ ಇಸ್ರೇಲ್ ನಿರ್ಮಿತ ಎಲ್ಬಿಟ್ ಪ್ಲಸ್ ಟೆಕ್ನಾಲಜಿಯು ಪೂರಕವಾಗಿ ಸಹಕಾರಿಯಾಗಲಿದೆ. ಇದರ ಅವಶ್ಯಕತೆಯು ನಮ್ಮ ಭಾರತೀಯ ಸೇನೆಗೆ ಅಷ್ಟೇ ಮುಖ್ಯವಾಗಿದೆ. ಯಾಕಂದ್ರೆ ರಕ್ಷಣಾ ಸ್ವಾಧೀನ ಮಂಡಳಿಯು ಭಾರತೀಯ ಸೇನೆಗೆ ತುರ್ತು ಖರೀದಿ ಅಧಿಕಾರವನ್ನು ವಿಸ್ತರಿಸಿ ಈ ಲಾಂಚರ್ಗಳನ್ನು ಖರೀದಿಸಲು ಅವಕಾಶ ನೀಡಿತು. ಭಾರತೀಯ ಸೇನೆಗೆ ಸೂರ್ಯಾಸ್ತ ರಾಕೆಟ್ ಲಾಂಚರ್ ಸೇರ್ಪಡೆ ಆಗುವುದಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರೋದು. ಹಾಗಾದ್ರೆ ಇದರ ವಿಶೇಷತೆ ಜೊತೆಗೆ ಇದು ಕಾರ್ಯಾಚರಣೆ ಹೇಗೆ ಮಾಡುತ್ತೆ, ಇಂಥದ್ದೆಲ್ಲ ಪ್ರಶ್ನೆಗಳಿರುತ್ತೆ. ಈ ವರದಿಯಲ್ಲಿ ಡೀಟೇಲ್ಸ್ ಇದೆ, ನೋಡ್ಕೊಂಡ್ಬನ್ನಿ. ಹೆಮ್ಮೆಯ ಸೇನೆಗೆ ಸೂರ್ಯಾಸ್ತ್ರ ಬಲ. ಆತ್ಮನಿರ್ಭರ ಭಾರತದ ಕನಸಿಗೆ ಮತ್ತೊಂದು ಗರಿ. ಎಸ್, ಬ್ಯಾಲಿಸ್ಟಿಕ್ ಮಿಸೈಲ್ ಆಯ್ತು, ಕ್ರೂಸ್ ಮಿಸೈಲ್ ಕೂಡ ಆಯ್ತು. ಇದೀಗ ಭಾರತೀಯ ಸೇನೆಗೆ ಸೂರ್ಯಾಸ್ತ್ರ ರಾಕೆಟ್ ಲಾಂಚರ್ ಸೇರ್ಪಡೆಯಾಗಲಿದೆ. ಪುಣೆ ಮೂಲದ ಎನ್ಐಬಿಇ ಲಿಮಿಟೆಡ್ ಕಂಪನಿಯು ಇಸ್ರೇಲ್ನ ಎಲ್ಬಿಟಿ ಸಿಸ್ಟಮ್ ಸಹಯೋಗದೊಂದಿಗೆ ಈ ಲಾಂಚರ್ ಅನ್ನು ಅಭಿವೃದ್ಧಿಪಡಿಸಿದೆ. ಇಷ್ಟೇ ಅಲ್ಲ, ಆತ್ಮನಿರ್ಭರ ಭಾರತದ ಕನಸಿಗೆ ಮತ್ತೊಂದು ಗರಿ ಮೂಡಿದೆ. ಈ ತಿಂಗಳ ಆರಂಭದಲ್ಲಿ ಸೂರ್ಯಾಸ್ತ್ರ ಲಾಂಚರ್ಗಳ ಒಪ್ಪಂದಕ್ಕಾಗಿ ಖಾಸಗಿ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು. ಇದಲ್ಲದೆ ಜನವರಿ 26ರಂದು ಕರ್ತವ್ಯ ಪಥದಲ್ಲಿ ಇದರ ಪ್ರದರ್ಶನವನ್ನೂ ಸಹ ಮಾಡಲಾಗಿತ್ತು. ಇನ್ನೇನು ಕೆಲವೇ ದಿನಗಳಲ್ಲಿ ಲೈವ್ ಫೈರ್ ಪ್ರದರ್ಶನಕ್ಕೆ ಸಜ್ಜಾಗ್ತಿವೆ. ಸೂರ್ಯಾಸ್ತ್ರದ ವಿಶೇಷತೆ ಏನು?
ಸೂರ್ಯಾಸ್ತ್ರವು ಮೇಡ್ ಇನ್ ಇಂಡಿಯಾದ ದೀರ್ಘ ಶ್ರೇಣಿಯ ರಾಕೆಟ್ ಲಾಂಚರ್ ವ್ಯವಸ್ಥೆಯಾಗಿದೆ. ಇದು ಸುಮಾರು 300 ಕಿಲೋಮೀಟರ್ ವರೆಗಿನ ಆಕಾಶದಂಚಿನಿಂದ ಬರುವಂತಹ ಮಿಸೈಲ್ಗಳನ್ನ ಹೆಚ್ಚು ನಿಖರತೆಯಿಂದ ಹಿಮ್ಮೆಟ್ಟಿಸುವ ಶಕ್ತಿಯನ್ನು ಹೊಂದಿದೆ. ಇದಕ್ಕೆ ಪೂರಕವಾಗಿ ಇಸ್ರೇಲ್ ನಿರ್ಮಿತ ಎಲ್ಬಿಟ್ ಪ್ಲಸ್ ಟೆಕ್ನಾಲಜಿಯು ಪೂರಕವಾಗಿ ಸಹಕಾರಿಯಾಗಲಿದೆ. ಇದರ ಅವಶ್ಯಕತೆಯು ನಮ್ಮ ಭಾರತೀಯ ಸೇನೆಗೆ ಅಷ್ಟೇ ಮುಖ್ಯವಾಗಿದೆ. ಯಾಕಂದ್ರೆ ರಕ್ಷಣಾ ಸ್ವಾಧೀನ ಮಂಡಳಿಯು ಭಾರತೀಯ ಸೇನೆಗೆ ತುರ್ತು ಖರೀದಿ ಅಧಿಕಾರವನ್ನು ವಿಸ್ತರಿಸಿ ಈ ಲಾಂಚರ್ಗಳನ್ನು ಖರೀದಿಸಲು ಅವಕಾಶ ನೀಡಿತು. ಭಾರತೀಯ ಸೇನೆಗೆ ಸೂರ್ಯಾಸ್ತ ರಾಕೆಟ್ ಲಾಂಚರ್ ಸೇರ್ಪಡೆ ಆಗುವುದಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರೋದು. ಹಾಗಾದ್ರೆ ಇದರ ವಿಶೇಷತೆ ಜೊತೆಗೆ ಇದು ಕಾರ್ಯಾಚರಣೆ ಹೇಗೆ ಮಾಡುತ್ತೆ, ಇಂಥದ್ದೆಲ್ಲ ಪ್ರಶ್ನೆಗಳಿರುತ್ತೆ. ಈ ವರದಿಯ ಡೀಟೇಲ್ಸ್ ಇದೆ, ನೋಡ್ಕೊಂಡ್ಬನ್ನಿ. ಹೆಮ್ಮೆಯ ಸೇನೆಗೆ ಸೂರ್ಯಾಸ್ತ್ರ ಬಲ. ಆತ್ಮನಿರ್ಭರ ಭಾರತದ ಕನಸಿಗೆ ಮತ್ತೊಂದು ಗರಿ. ಎಸ್, ಬ್ಯಾಲಿಸ್ಟಿಕ್ ಮಿಸೈಲ್ ಆಯ್ತು, ಕ್ರೂಸ್ ಮಿಸೈಲ್ ಕೂಡ ಆಯ್ತು. ಇದೀಗ ಭಾರತೀಯ ಸೇನೆಗೆ ಸೂರ್ಯಾಸ್ತ್ರ ರಾಕೆಟ್ ಲಾಂಚರ್ ಸೇರ್ಪಡೆಯಾಗಲಿದೆ. ಪುಣೆ ಮೂಲದ ಎನ್ಐಬಿಇ ಲಿಮಿಟೆಡ್ ಕಂಪನಿಯು ಇಸ್ರೇಲ್ನ ಎಲ್ಬಿಟಿ ಸಿಸ್ಟಮ್ ಸಹಯೋಗದೊಂದಿಗೆ ಈ ಲಾಂಚರ್ ಅನ್ನು ಅಭಿವೃದ್ಧಿಪಡಿಸಿದೆ. ಇಷ್ಟೇ ಅಲ್ಲ, ಆತ್ಮನಿರ್ಭರ ಭಾರತದ ಕನಸಿಗೆ ಮತ್ತೊಂದು ಗರಿ ಮೂಡಿದೆ. ಈ ತಿಂಗಳ ಆರಂಭದಲ್ಲಿ ಸೂರ್ಯಾಸ್ತ್ರ ಲಾಂಚರ್ಗಳ ಒಪ್ಪಂದಕ್ಕಾಗಿ ಖಾಸಗಿ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು. ಇದಲ್ಲದೆ ಜನವರಿ 26ರಂದು ಕರ್ತವ್ಯ ಪಥದಲ್ಲಿ ಇದರ ಪ್ರದರ್ಶನವನ್ನೂ ಸಹ ಮಾಡಲಾಗಿತ್ತು. ಇನ್ನೇನು ಕೆಲವೇ ದಿನಗಳಲ್ಲಿ ಲೈವ್ ಫೈರ್ ಪ್ರದರ್ಶನಕ್ಕೆ ಸಜ್ಜಾಗ್ತಿವೆ. ಸೂರ್ಯಾಸ್ತ್ರದ ವಿಶೇಷತೆ ಏನು? ಸೂರ್ಯಾಸ್ತ್ರವು ಮೇಡ್ ಇನ್ ಇಂಡಿಯಾದ ದೀರ್ಘ ಶ್ರೇಣಿಯ ರಾಕೆಟ್ ಲಾಂಚರ್ ವ್ಯವಸ್ಥೆಯಾಗಿದೆ. ಇದು ಸುಮಾರು 300 ಕಿಲೋಮೀಟರ್ ವರೆಗಿನ ಆಕಾಶದಂಚಿನಿಂದ ಬರುವಂತಹ ಮಿಸೈಲ್ಗಳನ್ನ ಹೆಚ್ಚು ನಿಖರತೆಯಿಂದ ಹಿಮ್ಮೆಟ್ಟಿಸುವ ಶಕ್ತಿಯನ್ನು ಹೊಂದಿದೆ. ಇದಕ್ಕೆ ಪೂರಕವಾಗಿ ಇಸ್ರೇಲ್ ನಿರ್ಮಿತ ಎಲ್ಬಿಟ್ ಪ್ಲಸ್ ಟೆಕ್ನಾಲಜಿಯು ಪೂರಕವಾಗಿ ಸಹಕಾರಿಯಾಗಲಿದೆ. ಇದರ ಅವಶ್ಯಕತೆಯು ನಮ್ಮ ಭಾರತೀಯ ಸೇನೆಗೆ ಅಷ್ಟೇ ಮುಖ್ಯವಾಗಿದೆ. ಯಾಕಂದ್ರೆ ರಕ್ಷಣಾ ಸ್ವಾಧೀನ ಮಂಡಳಿಯು ಭಾರತೀಯ ಸೇನೆಗೆ ತುರ್ತು ಖರೀದಿ ಅಧಿಕಾರವನ್ನು ವಿಸ್ತರಿಸಿ ಈ ಲಾಂಚರ್ಗಳನ್ನು ಖರೀದಿಸಲು ಅವಕಾಶ ನೀಡಿತು. ಭಾರತೀಯ ಸೇನೆಗೆ ಸೂರ್ಯಾಸ್ತ ರಾಕೆಟ್ ಲಾಂಚರ್ ಸೇರ್ಪಡೆ ಆಗುವುದಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರೋದು. ಹಾಗಾದ್ರೆ ಇದರ ವಿಶೇಷತೆ ಜೊತೆಗೆ ಇದು ಕಾರ್ಯಾಚರಣೆ ಹೇಗೆ ಮಾಡುತ್ತೆ, ಇಂಥದ್ದೆಲ್ಲ ಪ್ರಶ್ನೆಗಳಿರುತ್ತೆ. ಈ ವರದಿಯ ಡೀಟೇಲ್ಸ್ ಇದೆ, ನೋಡ್ಕೊಂಡ್ಬನ್ನಿ. ಹೆಮ್ಮೆಯ ಸೇನೆಗೆ ಸೂರ್ಯಾಸ್ತ್ರ ಬಲ. ಆತ್ಮನಿರ್ಭರ ಭಾರತದ ಕನಸಿಗೆ ಮತ್ತೊಂದು ಗರಿ. ಎಸ್, ಬ್ಯಾಲಿಸ್ಟಿಕ್ ಮಿಸೈಲ್ ಆಯ್ತು, ಕ್ರೂಸ್ ಮಿಸೈಲ್ ಕೂಡ ಆಯ್ತು. ಇದೀಗ ಭಾರತೀಯ ಸೇನೆಗೆ ಸೂರ್ಯಾಸ್ತ್ರ ರಾಕೆಟ್ ಲಾಂಚರ್ ಸೇರ್ಪಡೆಯಾಗಲಿದೆ. ಪುಣೆ ಮೂಲದ ಎನ್ಐಬಿಇ ಲಿಮಿಟೆಡ್ ಕಂಪನಿಯು ಇಸ್ರೇಲ್ನ ಎಲ್ಬಿಟಿ ಸಿಸ್ಟಮ್ ಸಹಯೋಗದೊಂದಿಗೆ ಈ ಲಾಂಚರ್ ಅನ್ನು ಅಭಿವೃದ್ಧಿಪಡಿಸಿದೆ.